ಓಂ ದಿಗ್ದೇವತಾ ಸಮಾಯುಕ್ತಂ ಸುರಾಸುರ ನಮಸ್ಕೃತಂ ನಿತ್ಯಂಚ ಶಾಶ್ವತಂ ಶುದ್ಧಂ ಧ್ರುವಮಕ್ಷರಮವ್ಯಯಂ ಸರ್ವವ್ಯಾಪಿನಮೀಶಾನಂ ರುದ್ರಂ ವೈ ವಿಶ್ವರೂಪಿಣಂ ಏವಂ ಧ್ಯಾತ್ವಾ ದ್ವಿಜಃ ಸಮ್ಯಕ್ ತತೋ ಯಜನಮಾರಭೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಪ್ರದ ಲಾಭಪ್ರದವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಆಗಸ್ಟ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಒಂದು 3 ಬದಲಾವಣೆಗಳನ್ನು ಈ ತಿಂಗಳಲ್ಲಿ ದೊಡ್ಡದಾಗಿ ಕಾಣಬಹುದು ನಾವು. ಮೊದಲನೇ ಬದಲಾವಣೆ 17ನೇ ತಾರೀಕು ರವಿ ಅಂದರೆ ಸೂರ್ಯ ನಿಮ್ಮ ರಾಶಿಯಿಂದ 3ನೇ ಮನೆ ಬಂದು ಕುತ್ಕೋತಾರೆ. ಅದಾದ ಮೇಲೆ 20ನೇ ತಾರೀಕು ಆಗಸ್ಟ್ 20ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಪ್ರಯಾಣವನ್ನು ಬೆಳೆಸಿ 2ನೇ ಮನೆಗೆ ಬಂದು ಕುತ್ಕೋತಾರೆ. ಇನ್ನು 30ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಬರ್ತಾರೆ. ಈ 3 ಬದಲಾವಣೆಗಳನ್ನು ನಾವು ಈ ತಿಂಗಳಲ್ಲಿ ಕಾಣ್ಬೋದು. ಸರಿ, ಹಾಗಾದರೆ ಮಿಥುನ ರಾಶಿಯವರಿಗೆ ಏನೇನು ಫಲ ಶುಭ ಇದೆ ಅಶುಭ ಇದೆ ಅಂತ ನೋಡೋದಾದರೆ, ದಶಮ ಶನಿ ಭಾಳ ವಿಶೇಷವಾದ ಫಲವನ್ನು ಕೊಡ್ತಾರೆ. ಏನು ದಶಮ ಶನಿ ಅಂದರೆ, ಭಾಗ್ಯಸ್ಥಾನದ ಅಧಿಪತಿ ಹಾಗೂ ಆಯುಷ್ಯ ಅದೃಷ್ಟ ಸ್ಥಾನದ ಅಧಿಪತಿಯಾದಂಥ ಶನಿ 10ನೇ ಮನೆಗೆ ಬಂದು ಕೂತ್ಕೊಂಡು ವೃತ್ತಿ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ವೃತ್ತಿ ಜೀವನದಲ್ಲಿ ಒಂದು ಉತ್ತುಂಗದ ಸ್ಥಾನಕ್ಕೆ ಹೋಗುವಂಥ ಲಕ್ಷಣಗಳು ಮಿಥುನ ರಾಶಿಯವರಿಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಾಧ್ಯವಾದಷ್ಟು ನಿಮ್ಮ ವೃತ್ತಿಯನ್ನು ಹೆಚ್ಚು ಪ್ರೀತಿ ಮಾಡಿ. ಸೋಂಬೇರಿತನ ಅಥವಾ ನೆಗ್ಲಿಜೆನ್ಸಿ ಇವೆಲ್ಲ ದೂರ ಬಿಟ್ಬಿಟ್ಟು ವೃತ್ತಿ ಕಡೆ ಹೆಚ್ಚು ಗಮನ ಕೊಟ್ಟರೆ ನೀವು ಖಂಡಿತವಾಗಲೂ ಯಶಸ್ಸು ನಿಮಗೆ ಸಿಗುತ್ತೆ, ಉತ್ತುಂಗ ಸ್ಥಾನಕ್ಕೆ ಹೋಗಿ ಸೇರ್ತೀರ. ಶನಿಯಿಂದ ನಿಮಗೆ ಭಾಗ್ಯಗಳೇ ಸಿಗುತ್ತೆ ಹೊರತು ನಷ್ಟಗಳು ಏನೂ ಇಲ್ಲ. ಹಾಗಾಗಿ ಮಿಥುನ ರಾಶಿಯವರಿಗೆ ಶನಿ ಭಾಳ ಉತ್ತಮವಾದ ಫಲವನ್ನು ಈ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಗುರುನ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಜನ್ಮಗುರು ಅಂದರೆ ನಿಮ್ಮ ರಾಶಿಗೆ ಈ ಹಿಂದೆ 1 ವರ್ಷ ಗುರು ನಷ್ಟ ಸ್ಥಾನದಲ್ಲಿದ್ದರೆ, ಅಂದರೆ 0% ಇದ್ದರೆ, ಈಗ ಗುರು ನಿಮಗೆ 50%ಗೆ ಬಂದಿದ್ದಾರೆ, 100ಗೆ ಬಂದಿಲ್ಲ. ಜನ್ಮಜಾತಕದಲ್ಲೇನಾದರೂ ನಿಮಗೆ ಗುರು ತುಂಬ ಚೆನ್ನಾಗಿದ್ದು ಒಂದು ಪಾಸಿಟಿವ್ ಆಗಿತ್ತಂತಂದರೆ ನಿಮಗೆ ಗುರುವಿಂದ ಯಥೇಚ್ಛ ಫಲ ಸಿಗುತ್ತೆ. ಇಲ್ಲ ಅಂದರೆ ನಿಮಗೆ ಸಪ್ತಮ ಮತ್ತು ದಶಮಾಧಿಪತಿ 7 ಮತ್ತು 10. 10 ಅಂದರೆ ನಿಮಗೆ ಕರ್ಮಸ್ಥಾನ, 7 ಅಂದರೆ ವಿವಾಹ ಸ್ಥಾನ ಹಾಗೂ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಇವೆಲ್ಲವೂ ನಿಮಗೆ ತೋರಿಸ್ಕೊಡುತ್ತೆ. ಅದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮಗೆ ಜನ್ಮ ಗುರು ಆಗಿದ್ದಾರೆ. ಹಾಗಾಗಿ ಸ್ವಲ್ಪ ದುಃಖ ನಿಮಗೆ ಈ ಫಿನಾನ್ಸಲ್ಲಿ ವ್ಯಾಪಾರದಲ್ಲಿ ಕಾಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಹಣದ ಒಂದು ಮೌಲ್ಯದ ಬಗ್ಗೆ ನೀವು ಹೆಚ್ಚು ತಿಳ್ಕೋಬೇಕು. ಹಣವನ್ನು ಹೆಚ್ಚು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಮಿಥುನ ರಾಶಿಯವರು. ಸುಖ ಸುಮ್ಮನೆ ಖರ್ಚಾಗ್ತಾ ಇರುತ್ತೆ. ಸುಮ್ಮನೆ ನೀವು ಪೆಟ್ರೋಲ್ ಹಾಕೋದು, ಗಾಡಿಯಲ್ಲಿ ತಿರುಗೋದು, ಅಥವಾ ಹೋಟೆಲಲ್ಲಿ ಊಟ ಮಾಡೋದು, ಅವಕಾಶ ಇಲ್ಲ ಅಂದರೂ ಕೂಡ ನಿಮಗೆ ಕೆಲವೊಂದಿಷ್ಟು ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಕೆಲವೊಂದು ಖರ್ಚು ಮ್ಯಾಂಡೇಟ್ರಿ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದಾಗಲಿ, ಅಥವಾ ಮನೆ EMI ಕಟ್ಟೋದಾಗಲಿ, ಅಥವಾ ಒಂದು ಮದುವೆ ಮಾಡೋದಾಗಲಿ, ಹೀಗೆ ಕೆಲವೊಂದು ಖರ್ಚುಗಳು ನಿಮಗೆ ಮ್ಯಾಂಡೇಟ್ರಿ ಇರುತ್ತೆ, ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ವೇಸ್ಟ್ ಖರ್ಚುಗಳನ್ನು ಹೆಚ್ಚು ಮಾಡೋಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಬ್ಯಾಲೆನ್ಸ್ ಮಾಡಿ ಮಿಥುನ ರಾಶಿಯವರು. ಗುರುಗೇನಾದರೂ ಪರಿಹಾರ ಮಾಡಬೇಕಂದ್ರೆ ಅವಶ್ಯಕತೆ ಇಲ್ಲ, ಪರಿಹಾರ ಬೇಡ. ಜಸ್ಟ್ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು, ಇನ್ನೇನು ಸಹ ನಿಮಗೆ ಗುರುವಿಂದ ತೊಂದರೆ ಆಗಲ್ಲ. ಇನ್ನು ಕುಜ ನಿಮಗೆ ಚತುರ್ಥ ಭಾವದಲ್ಲಿದ್ದಾರೆ. ತಾತ್ಕಾಲಿಕ ಕುಜ ದೋಷ ಅನ್ನುವಂಥದ್ದು ನಿಮಗೆ ಅಪ್ಲೈ ಆಗುತ್ತೆ. ಈ ತಿಂಗಳು ಮಿಥುನ ರಾಶಿಯವರಿಗೆ ಗುರುಮಂಗಲ ಯೋಗ. ಗುರುಮಂಗಲ ಯೋಗ ಇದ್ದರೆ ಏನಾಗುತ್ತೆ? ಒಂದು, ಹಣ ಸಂಪಾದನೆ ನೀವೇ ಶ್ರಮಪಟ್ಟು ಮಾಡ್ತೀರ, ಅಥವಾ ತಂದೆ ತಾಯಿಯಿಂದನೋ ಪಿತ್ರಾರ್ಜಿತರಿಂದನೋ ಆಸ್ತಿಗಳು ಬರುವಂಥದ್ದು, ಯಾವುದೋ ಒಂದು ಏನೋ ಒಂದು ದುಡ್ಡನ್ನು ಕಟ್ತಾ ಇರ್ತೀರ ತಿಂಗಳು. ಈ ತಿಂಗಳು ನಿಮಗೆ ಅದು ಮೆಜಾರಿಟಿಯಾಗಿ ಕೈಗೆ ದುಡ್ಡು ಬರುವಂಥದ್ದು, ತನ್ಮೂಲಕ ಒಂದು ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಮನೆ ಕಟ್ಟುವಂಥ ಕೆಲಸ ಮಾಡೋದು, ಫ್ಲ್ಯಾಟ್ ತೊಗೊಳ್ಳೋದು, ವ್ಯವಸಾಯದ ಭೂಮಿ ತೊಗೊಳ್ಳೋದು, ಹೀಗೆ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇದು ಸರಿಯಾದ ಸಮಯ ಮಿಥುನ ರಾಶಿಯವರಿಗೆ. ಕಾರಣ ಗುರುಮಂಗಲ ಯೋಗ. ಈ ತಿಂಗಳು ಪೂರ್ತಿ ಗುರುಮಂಗಲ ಯೋಗ ಇರುತ್ತೆ. ಆಗಸ್ಟ್ ತಿಂಗಳು ಪೂರ್ತಿಯಾಗಿ ಗುರುಮಂಗಲ ಯೋಗ ಇರುತ್ತೆ. ಆದರೆ ತಾತ್ಕಾಲಿಕ ಕುಜದೋಷ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಗ್ರೆಸಿವ್ ನೇಚರ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ದಿಢೀರಂಥ ಕೋಪ,
ಆ ಕೋಪನ ತುಂಬ ಕಡಿಮೆ ಮಾಡ್ಕೋಬೇಕು. ಅದು ಭಾಳ ಮುಖ್ಯ ಆಗುತ್ತೆ ನಿಮಗೆ. ಕೋಪ ಹೆಚ್ಚಿದ್ರೆ ನಿಮಗೆ ಈ ತಿಂಗಳು ಬರುವಂಥ ಅದೃಷ್ಟ ದೂರ ಆಗುತ್ತೆ. ರಾಶಿಯಿಂದ 2ನೇ ಮನೆಯಲ್ಲಿ ಬುಧ ಒಂದು ಸ್ವಲ್ಪ ಬಲಹೀನನಾಗಿದ್ದರೆ, ರಾಶಿಯಿಂದ 2ನೇ ಮನೆ ಶುಕ್ರ ಬಲಿಷ್ಠನಾಗಿದ್ದಾನೆ. ಜೊತೆಗೆ ನಿಮಗೆ ಭಾಗ್ಯದಲ್ಲಿ ರಾಹು, ತೃತೀಯದಲ್ಲಿ ಕೇತು. ನೋಡಿ, ತೃತೀಯ ಕೇತು, ಭಾಗ್ಯ ರಾಹು, ವಿಶೇಷ ಫಲ, ತುಂಬ ಒಳ್ಳೆಯದು. ಜೊತೆಗೆ 17ನೇ ತಾರೀಕು ಸೂರ್ಯ ನಿಮಗೆ ತೃತೀಯ ಭಾವಕ್ಕೆ ತನ್ನ ಸ್ವಕ್ಷೇತ್ರಕ್ಕೆ ಬಂದುಬಿಡ್ತಾರೆ. ಇದು ಒಂದು ಮೇಜರ್ ಪ್ಲಸ್ ಪಾಯಿಂಟು. 2 ಪ್ಲಸ್ ಪಾಯಿಂಟ್ ಇದೆ. ಹಾಗಾಗಿ ವೀಕ್ ಆಗಿರೋದು ಯಾವುದಪ್ಪ ಈ ತಿಂಗಳಲ್ಲಿ ಅಂತಂದರೆ ಅದು ಬುಧ. ಬುಧ ನಿಮಗೆ ಯಾವುದೇ ಫಲ ನಿಮಗೆ ಕೊಡಲ್ಲ. ಸಾಧ್ಯವಾದಷ್ಟು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡಿ. ಆಟದಲ್ಲೋ, ಮೊಬೈಲಲ್ಲೋ, ಟಿ ವಿಯಲ್ಲೋ ಅಥವಾ ಫ್ರೆಂಡ್ಸ್ ಜೊತೆ ಸುತ್ತಾಡೋದ್ರಲ್ಲೋ ನೀವು ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಈ ತಿಂಗಳು ಭಾಳ ಮುಖ್ಯ. ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇದೆ, ಬಿಲೋ ಆವರೇಜ್ ಇದೆ. ಅದನ್ನಿನ್ನೂ ನೀವು ಬಿಲೋ ಆವರೇಜನ್ನ ಲೀಸ್ಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಡಿಮೆ ಮಾಡೋಕ್ಕೆ ಹೋಗಬೇಡಿ. ಅದು ಭಾಳ ಮುಖ್ಯ ಆಗುತ್ತೆ. ಸರಿ, ಹಾಗಾದರೆ ಈ ಭಾಗ್ಯದಲ್ಲಿ ರಾಹು ಇದ್ದರೆ ಏನು ಫಲ? ಜ್ಯೋತಿಷ್ಯ ಗ್ರಂಥ ಏನು ಹೇಳುತ್ತೆ? ಯಾವ ಥರ ಶುಭ ಫಲ ಹೇಳುತ್ತೆ, ಯಾವ ಥರ ಅಶುಭ ಫಲ ಹೇಳುತ್ತೆ ಅಂತ ನೋಡೋದಾದರೆ, 9ನೇ ಮನೆಯನ್ನು ನಾವು ಎಷ್ಟು ಚೆನ್ನಾಗಿ ಹೇಳ್ತೀವಿ ಅಂದರೆ, ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ದಾನೋಪಾಸನ ಸೌಶೀಲ್ಯ ವಿಶೇಷ ನವಮಾದದೆ ಹೇಳುತ್ತೆ. 9ನೇ ಮನೆಯಲ್ಲಿ ರಾಹು ಇದ್ದರೆ ಏನು ಫಲ? ಒಂದು ಹಂತಕ್ಕೆ ದಿಢೀರಂತ ಏನಾದರೂ ಒಂದು ಅಭಿವೃದ್ಧಿ ಆಗುತ್ತೆ, ಪಾಸಿಟಿವ್ ಆಗಿ ಆಗುತ್ತೆ. ಜೊತೆಗೆ ನಿಮ್ಮದಲ್ಲ ಅಂತ ಇರ್ತಕ್ಕಂಥ ವಸ್ತುಗಳು ನಿಮ್ಮ ಕೈಗೆ ಬಂದು ಸೇರುವಂಥದ್ದು, ಕೈ ಬಿಟ್ಟು ಹೋಗಿರ್ತಕ್ಕಂಥ ವಸ್ತುಗಳು ಬಂದು ಸೇರೋದು. ಹಾಗೆ ನ್ಯಾಯವಾಗಿ ನ್ಯಾಯಶಾಸ್ತ್ರದಲ್ಲಿ ಸಕ್ಸಸ್ಸನ್ನು ಕಾಣ್ತೀರ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಜಯಪ್ರಾಪ್ತಿ ಇದೆ. ಜೊತೆಗೆ ಭಾಳ ಒಳ್ಳೆ ತತ್ವಗಳು ನಿಮಗೆ ಬಂದು ಸೇರುತ್ತೆ. ಒಳ್ಳೆ ಒಳ್ಳೆ ಗುಡ್ ನ್ಯೂಸಸ್ ಬಂದು ನಿಮಗೆ ಬರುತ್ತೆ. ಇನ್ನೂ ಹೇಳಬೇಕು ಅಂತಂದರೆ ಇನ್ಡೆಪ್ತ್ ಆಗಿ ನಿಮಗೆ ಕೈ ಬಿಟ್ಟು ಹೋಗಿರ್ತಕ್ಕಂಥ ಆಸ್ತಿ ಬಂದು ಸೇರುವಂಥದ್ದು, ದಿಢೀರಂಥ ಹಣದ ಅಭಿವೃದ್ಧಿ ಆಗುವಂಥದ್ದು, ಇದೆಲ್ಲ ರಾಹುವಿಂದ ಸಿಗುತ್ತೆ. ಸೂಕ್ಷ್ಮ ಜ್ಞಾನವನ್ನು ಹೆಚ್ಚು ಪಡಿತೀರ. ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ಉದ್ಯೋಗ, ವ್ಯಾಪಾರ, ಎಲೆಕ್ಟ್ರಾನಿಕ್ ಉದ್ಯೋಗ ಮತ್ತು ವ್ಯಾಪಾರ, ಎಲೆಕ್ಟ್ರಿಸಿಟಿ, ಈ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಭಾವವನ್ನು, ಅಭಿವೃದ್ಧಿಯನ್ನು ಪಡಿತೀರ. ಪ್ರಭಾವಿ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಾ. ನಿಮ್ಮ ಕೆಲಸ ಕಾರ್ಯಗಳು ಪ್ರಭಾವಿ ವ್ಯಕ್ತಿಗಳ ಜೊತೆ ಆಗುತ್ತೆ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಅಭಿವೃದ್ಧಿ, ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರ ಪ್ರಾಪ್ತಿ, ಇವೆಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಜೊತೆಗೆ ಈ ಕೆಲವೊಂದು ದಿಢೀರಂತ ಶ್ರೀಮಂತರಾಗಬೇಕು, ದಿಢೀರಂತ ನನಗೆ ಅಲ್ಲಿ ಅಭಿವೃದ್ಧಿ ಆಗಿಬಿಡಬೇಕು, ಈ ಥರ ಆಸೆ ಪಡುವಂಥವ್ರಿಗೆ ಅದು ನೆಗೆಟಿವ್. ಸ್ವಲ್ಪ ಆತರ ಪಡೆದೇ ನಿಧಾನವಾಗಿ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಸವ್ಯ ಅಪಸವ್ಯ ಅಂತ 2 ಮಾರ್ಗ ಇದೆ. ಅಂದರೆ ನೇರವಾದ ಮಾರ್ಗ ಮತ್ತು ಸುತ್ತಾಕೊಂಬರುವಂಥ ಮಾರ್ಗ. ಸಾಧ್ಯವಾದಷ್ಟು ನಿಮ್ಮ ಮನಸ್ಸು ಸುತ್ತಾಕೊಂಬರುವಂಥ ಮಾರ್ಗನೇ ಜಾಸ್ತಿ ಇಷ್ಟಪಡುತ್ತೆ. ಬೇಡ, ಅದನ್ನು ದೂರ ಇಟ್ಟು ನೇರವಾದ ಮಾರ್ಗಕ್ಕೆ ಹೆಚ್ಚು ನೀವು ಮುಂದೆ ಹೋಗುವಂಥದ್ದು ಭಾಳ ಉತ್ತಮ. ಸಂಪ್ರದಾಯ, ಶಾಸ್ತ್ರ ಮತ್ತು ಪುರಾಣ ಮತ್ತು ದೇವಸ್ಥಾನ ದರ್ಶನ, ಇದೆಲ್ಲದರ ಕಡೆ ಹೆಚ್ಚು ಗಮನ ಕೊಡುವಂಥದ್ದು ಭಾಳ ಒಳ್ಳೆಯದು. ಜೊತೆಗೆ ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಅಧಿಕ ಭಾಗ್ಯೋದಯ. ಯಾರಿಂದ ನೀವು ಯಾರನ್ನು ತುಂಬ ಇಷ್ಟಪಡ್ತೀರೋ, ಯಾರಿಗೆ ತುಂಬ ಸ್ವಾಮಿನಿಷ್ಠೆಯಾಗಿದ್ದೀರೋ ಅವರಿಂದ ನಿಮಗೆ ಭಾಗ್ಯಗಳು ವೃದ್ಧಿಯಾಗಿ ವಿಶೇಷ ಅಭಿವೃದ್ಧಿ ಆಗುತ್ತೆ. ನೀವೇನಾದರೂ ಈ ಕೆಮಿಕಲ್ ಫ್ಯಾಕ್ಟ್ರಿ, ಆ್ಯಸಿಡ್ ಫ್ಯಾಕ್ಟ್ರಿ, ಲಿಕ್ವಿಡ್ ಫ್ಯಾಕ್ಟ್ರೀಸು, ಕಚ್ಚಾ ತೈಲ ಈ ಥರದ ಬಿಸ್ನೆಸ್ ಮಾಡ್ತಾಯಿದ್ರೆ, ಪೆಟ್ರೋಲ್ ಪಂಪ್ ಈ ಥರ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ರೆಸ್ಟೋರೆಂಟ್ಗಳೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ರಾಸಾಯನಿಕ ವಸ್ತುಗಳು, ಪ್ಲಾಸ್ಟಿಕ್ ಸಂಬಂಧಪಟ್ಟಂಥದ್ದು ಸುಮಾರು ಜನ ಮ್ಯಾನುಫ್ಯಾಕ್ಚರಿಂಗ್ ನೋಡ್ತಾ ಇರ್ತೀವಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು, ಮೀಡಿಯಮ್ ಆಗ್ಬೋದು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಆಗ್ಬೋದು. ಈ ಪ್ಲಾಸ್ಟಿಕ್ ಕವರ್ ತಯಾರು ಮಾಡೋದ್ರಿಂದ ಪ್ಲಾಸ್ಟಿಕ್ ವಸ್ತುಗಳನ್ನು ತಯಾರು ಮಾಡುವಂಥವ್ರಿಗೆಲ್ಲ ಅಧಿಕ ಲಾಭ. ಚರ್ಮೋದಯ ಅಂದರೆ ಚರ್ಮದ ಉದ್ಯಮ. ನೀವೇನಾದರೂ ಈ ಪ್ರಾಣಿಗಳ ಚರ್ಮದಿಂದ ಒಂದು ಜಾಕೆಟನ್ನು ತಯಾರು ಮಾಡೋದು ಅಥವಾ ವಸ್ತುಗಳನ್ನು ತಯಾರು ಮಾಡೋದು, ಆ ಥರದ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿದ್ದರೂ ತುಂಬ ಚೆನ್ನಾಗಿರುತ್ತೆ. ರಫ್ತು ವ್ಯಾಪಾರ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸು ಕೂಡ ನಿಮಗೆ ಭಾಗ್ಯದ ಅಭಿವೃದ್ಧಿ ಆಗುತ್ತೆ ಅಂತ ಭಾಳ ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ಬೋದು. ಇದು ನಿಮಗೆ ಭಾಗ್ಯದ ರಾಹು ಫಲವನ್ನು ಕೊಟ್ಟರೆ, ಇನ್ನು ತೃತೀಯ ಭಾವದಲ್ಲಿರ್ತಕ್ಕಂಥ ಸೂರ್ಯನ ಫಲ ಹೇಗಿರುತ್ತೆ? ಕಂಠಸ್ವರ ಶ್ರುತಿ ವರಾಭರಣಾನಂಕುಶಾನಿ ಅಂತ ಹೇಳುತ್ತೆ. ಏನು? ತೃತೀಯದಲ್ಲಿ ರವಿ ಇದ್ದಾಗ, ಇದು 17ನೇ ತಾರೀಕು ನಂತರ ನಿಮಗೆ ಅಪ್ಲೈ ಆಗುತ್ತೆ. ಆಗಸ್ಟ್ ತಿಂಗಳಲ್ಲಿ. ಶ್ರಾವಣ ಮಾಸ ಅಂದ್ರೆ ನಮಗೆ ಸಂತೋಷ ಕಂಡ್ರಿ. ಅದೇನೋ ಖರ್ಚು ಜಾಸ್ತಿನೂ ಆಗುತ್ತೆ, ಸಂತೋಷನೂ ಜಾಸ್ತಿ ಆಗುತ್ತೆ. ಖರ್ಚು ಅಂತಂದರೆ ನಿಮಗೇನು, ನಿಮಗೋಸ್ಕರ ಖರ್ಚು ಮಾಡ್ಕೊಳ್ಳಲ್ಲ, ಕುಟುಂಬಕ್ಕೋಸ್ಕರ ಖರ್ಚು ಮಾಡ್ತೀರಾ, ಪೂಜೆಗೋಸ್ಕರ ಖರ್ಚು ಮಾಡ್ತೀರಾ, ದೇವಾಲಯ ದರ್ಶನಗೋಸ್ಕರ ಖರ್ಚು ಮಾಡ್ತೀರಾ.
ಹೀಗೆ ಖರ್ಚು ಜಾಸ್ತಿ, ಸಂತೋಷನೂ ಜಾಸ್ತಿ. ಏನೇನು ಸಿಗುತ್ತೆ ಹಾಗಾದರೆ? ಪರಾಕ್ರಮಿ ಆಗ್ತೀರಾ, ತುಂಬ ಹೆಚ್ಚು ಶಕ್ತಿ ನಿಮ್ಮಲ್ಲಿ ಬರುತ್ತೆ, ಪರಾಕ್ರಮ ಹೆಚ್ಚಾಗುತ್ತೆ. ಜೊತೆಗೆ ಸಾಮಾನ್ಯವಾಗಿ ನಿಮಗೆ ಬಲಿಷ್ಠವಾದಂಥ ಬಾಹುಗಳು, ಅಂದರೆ ಒಳ್ಳೆ ಶರೀರ, ಒಳ್ಳೆ ಗಟ್ಟಿ ಕೈನ ಶಕ್ತಿ ಜಾಸ್ತಿ ಇರುತ್ತೆ. ಮತ್ತು ಉತ್ತಮ ಮಟ್ಟದ ಕ್ರೀಡಾಪಟುಗಳು ಯಾರಾದರೂ ಇದ್ದರೆ ಈ ತಿಂಗಳಲ್ಲಿ ಸಕ್ಸಸ್ ಆಗ್ಬಿಡ್ತೀರ. ಮತ್ತು ಸಾಹಸಿಗಳಾಗ್ತೀರ. ಮತ್ತು ಸಹೋದರರ ಒಂದು ಸಣ್ಣ ಪುಟ್ಟ ವ್ಯಾಜ್ಯಗಳು ಬರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಿ, ಅದು ಭಾಳ ಇಂಪಾರ್ಟೆಂಟು. ಮತ್ತು ಈ ಅಸಹಜತೆ, ಅಂದರೆ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ, ಅಯ್ಯೋ ಬಿಟ್ಬಿಡಪ್ಪ ನಿಮ್ಮ ಕೈಯಲ್ಲಿ ಆಗಲ್ಲ, ಆ ಥರದ ಯೋಚನೆಗಳು ನಿಮಗೆ ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸಾಧ್ಯವಾದಷ್ಟು ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಭಾಳ ಒಳ್ಳೆಯದು. ಈ ತಿಂಗಳು ಮೊದಲೇ ನಿಮಗೆ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಶನಿವಾರ ಅಂತಂದರೆ ಗೋವಿಂದನಿಗೆ ಬಹಳ ಪ್ರೀತಿ, ಮಹಾವಿಷ್ಣುವಿಗೆ ಬಹಳ ಪ್ರೀತಿ. ನಿಮಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಅಂದರೆ ಮಹಾವಿಷ್ಣು. ನಿಮ್ಮ ರಾಶ್ಯಾಧಿಪತಿ ಬುಧನೇ ಡಲ್ ಆಗಿದ್ದಾರೆ ಈ ತಿಂಗಳು, ತುಂಬ ಬಲಹೀನವಾಗಿದ್ದಾರೆ. ಹಾಗಾಗಿ ವ್ಯಾಪಾರದಲ್ಲಿ ಎಚ್ಚರ, ವಿಶೇಷವಾಗಿ ನೀವು ಅದರ ಕಡೆ ಹೆಚ್ಚು ಗಮನ ಕೊಡಬೇಕು. ಈ ಸಣ್ಣ ಪುಟ್ಟ ವ್ಯಾಪಾರ ಇದೆಯಲ್ಲ, ಈ ತರಕಾರಿ, ಹೂವು, ಹಣ್ಣು, ಈ ಥರದ ವ್ಯಾಪಾರ ಮಾಡುವಂಥವ್ರಿಗೆಲ್ಲ ಚೆನ್ನಾಗಿರುತ್ತೆ. ರೈತರಿಗೆ ಚೆನ್ನಾಗಿರುತ್ತೆ. ವಾಹನದ ಸಂಬಂಧಪಟ್ಟಂಥ ಉದ್ಯೋಗ, ಡ್ರೈವರ್ಸು, ಮಾಲೀಕರು, ಮತ್ತು ಸೇಲ್ಸ್ ಆ್ಯಂಡ್ ಸರ್ವೀಸು, ಈ ಥರದವರು ಚೆನ್ನಾಗಿರುತ್ತೆ. ಬಟ್ಟೆ ಅಂಗಡಿ, ಬಂಗಾರದ ಅಂಗಡಿ, ಬೆಳ್ಳಿ ಅಂಗಡಿ, ಲೋಹದ ಅಂಗಡಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯೂಟಿ ಪಾರ್ಲರ್ ರಿಲೇಟೆಡ್ ಆಗಿರ್ತಕ್ಕಂಥವ್ರು, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಮಾಡುವಂಥವ್ರು, ಮತ್ತು ಅಂದಕ್ಕೆ ಸಂಬಂಧಪಟ್ಟಂಥ ವಿದ್ಯಾಭ್ಯಾಸವನ್ನು ಮಾಡುವಂಥವ್ರು, ಹೋಟೆಲ್ ಉದ್ಯಮ ಮಾಡುವಂಥವ್ರು, ಮತ್ತು ಹೋಟೆಲ್ ವ್ಯಾಪಾರ ಮಾಡುವಂಥವ್ರು, ಶೆಫ್ ಆಗಿರ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ಅದರದ್ದೇನು ಸಮಸ್ಯೆ ಇಲ್ಲ. ಇದನ್ನು ಹೊರತುಪಡಿಸಿ ಬೇರೆ ವ್ಯಾಪಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ಹೇಗಿದ್ದರೂ ಶ್ರಾವಣ ಮಾಸದಲ್ಲಿ 4 ಶನಿವಾರ ಬರುತ್ತೆ. ಆ ಡೇಟ್ ಕೂಡ ಹೇಳ್ತೀನಿ ನಾನು ನಿಮಗೆ. 2ನೇ ತಾರೀಕು ಆಗಸ್ಟ್ ತಿಂಗಳು 1ನೇ ಶನಿವಾರ ಆದರೆ ಶ್ರಾವಣ ಶನಿವಾರದಲ್ಲಿ, 9ನೇ ತಾರೀಕು 2ನೇ ಶ್ರಾವಣ ಶನಿವಾರ, ಹಾಗೆ 16ನೇ ತಾರೀಕು 3ನೇ ಶ್ರಾವಣ ಶನಿವಾರ, 23ನೇ ತಾರೀಕು 4ನೇ ಶ್ರಾವಣ ಶನಿವಾರ. ಈ 4 ಶ್ರಾವಣ ಶನಿವಾರದಂದು ತುಳಸಿ ಗಿಡವನ್ನು ದಾನ ಮಾಡುವಂಥದ್ದೇ ಈ ತಿಂಗಳು ನಾನು ಕೊಡ್ತಾ ಇರೋಂಥ ಪರಿಹಾರ. ಮಿಥುನ ರಾಶಿಗೆ ರಾಶ್ಯಾಧಿಪತಿ ಬುಧ ವೀಕ್ ಆಗಿರೋದ್ರಿಂದ ಸಾಧ್ಯವಾದಷ್ಟು ಈ ತಿಂಗಳು ತುಳಸಿ ಗಿಡವನ್ನು ಶನಿವಾರದಂದು ದಾನ ಮಾಡಿ. ಯಾರಿಗೆ ದಾನ ಮಾಡಬೇಕಾಗಾದ್ರೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ಬೋದು, ಅರ್ಚಕರಿಗೆ ಕೊಡ್ಬೋದು, ಮುತ್ತೈದೆಯರಿಗೆ ಕೊಡ್ಬೋದು, ಯಾರಿಗಾದ್ರೂ ಕೊಡ್ಬೋದು. ಒಟ್ಟು ತುಳಸಿ ಗಿಡ ದಾನ ಮಾಡೋದ್ರಿಂದ ಅತ್ಯಂತ ಶುಭ ಫಲ, ಯಥೇಚ್ಛ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಖಂಡಿತ ಕಾಣುತ್ತೆ. ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಗಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಈ ತಿಂಗಳು ಬುಧ ವೀಕ್ ಆಗಿರೋದ್ರಿಂದ ಇದೇ ನಿಮಗೆ ಸೂಕ್ಷ್ಮ ಪರಿಹಾರ. ಇನ್ನು ಶ್ರಾವಣ ಮಾಸ ಬಂತು ಅಂತಂದ್ರೆ ಹಬ್ಬಗಳ ಸರಮಾಲೆ ನೋಡಿ. ನಿಮಗೆ 7ನೇ ತಾರೀಕು ನಾನು ಈಗಾಗಲೇ ಹೇಳಿದೆ, ತಾತ್ಕಾಲಿಕ ಕುಜ ದೋಷ ಅನ್ನುವಂಥದ್ದು ನಿಮ್ಗೆ ಅಪ್ಲೈ ಆಗುತ್ತೆ. ಅಂದರೆ ಕುಜ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ. ಯಾವಾಗ ಕುಜ ಅಗ್ರೆಸಿವ್ ಆಗಿರ್ತಾರೋ ನೀವು ಕೂಡ ಅಗ್ರೆಸಿವ್ ಆಗ್ತೀರಾ. ಚತುರ್ಥ 4ನೇ ಭಾವ. ಹಾಗಾಗಿ ಈ ಚತುರ್ಥ ಭಾವ ಯಾವತ್ತೂ ಕೂಡ ನಿಮಗೆ ವೀಕ್ ಆಗಬಾರದು ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. 7ನೇ ತಾರೀಕು ಅಂಗಾರಕ ಜಯಂತಿ, ಕುಜ ಜಯಂತಿ ಆದ್ದರಿಂದ ನವಗ್ರಹಗಳ ದೇವಸ್ಥಾನದಲ್ಲಿ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿರ್ತಕ್ಕಂಥ ಗ್ರಹ ಬಂದು ಕುಜ. ಆ ಕುಜನಿಗೆ ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ ಕುಜನನ್ನು ಶಾಂತಿ ಮಾಡೋದ್ರಿಂದ ಅಂಗಾರಕ ಜಯಂತಿ ಅಭಿವೃದ್ಧಿ ಆಗುತ್ತೆ. ನಿಮ್ಗೆ ಯಾರ್ಯಾರು ಸ್ವಂತ ಮನೆ ಇಲ್ವೋ ಅಂಥವ್ರು ಮಾಡಿ, ಭೂಮಿ ಲಾಭ ಸಿಗುತ್ತೆ. ಯಾರ್ಯಾರಿಗೆ ಸ್ವಂತ ಭೂಮಿ ಇಲ್ವೋ ಅಂಥವ್ರು ಮಾಡಿ. ಎಸ್ಪೆಷಲಿ ವ್ಯವಸಾಯ ಮಾಡುವಂಥವ್ರು, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು, ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ಬಿಸ್ನೆಸ್ಸು ಅಥವಾ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು, ಅಷ್ಟೂ ಜನ ನೀವು ಖಂಡಿತವಾಗಲೂ ಈ ಅಂಗಾರಕ ಜಯಂತಿ 7ನೇ ತಾರೀಕಿದೆಯಲ್ಲ ಅವತ್ತಿನ ದಿನ ನೀವು ಸ್ವಾಮಿಯನ್ನು ಆರಾಧನೆ ಮಾಡುವಂಥದ್ದು ಭಾಳ ಒಳ್ಳೆಯದು. ಇನ್ನು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ಆಗಸ್ಟ್ 8 ವರಮಹಾಲಕ್ಷ್ಮಿ ಹಬ್ಬ. 9ನೇ ತಾರೀಕು ರಕ್ಷಾಬಂಧನೆ, ಅವತ್ತು ಅಣ್ಣ ತಮ್ಮಂದಿರ ಒಂದು ವಿಶೇಷವಾದಂಥ ಹಬ್ಬ. ಅಣ್ಣ ತಮ್ಮಂದಿರು ಚೆನ್ನಾಗಿರಲಿ ಅಂತ ನೀವು ಹಾರೈಸಬೇಕು, ಹೆಣ್ಣುಮಕ್ಕಳು ವಿಶೇಷವಾಗಿ. ಇನ್ನು 26ನೇ ತಾರೀಕು ಮಂಗಳವಾರ ಸ್ವರ್ಣಗೌರಿ ವ್ರತ, 27ನೇ ತಾರೀಕು ಬುಧವಾರ ವರಸಿದ್ಧಿ ವಿನಾಯಕ ವ್ರತ, ಅಂದರೆ ಗೌರಿ ಗಣಪತಿ ಹಬ್ಬ ಅಂತೀವಲ್ಲ ಅದು ಬರುವಂಥದ್ದು. 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ಆರಾಧನೆ. ಸಂತಾನಾಪೇಕ್ಷಿತ ದಂಪತಿಗಳು ಕೃಷ್ಣನ ಆರಾಧನೆ ಮಾಡಿ. ಹೇಗಿದ್ದರೂ ನಿಮಗೆ ರಾಶಿಯಲ್ಲಿ ಗುರು ಜನ್ಮ ಗುರು ಆಗಿದ್ದಾರೆ. ಕೃಷ್ಣನ ಆರಾಧನೆ ಮಾಡಿದ್ರೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಅವತ್ತನ್ನು ಗೋಕುಲಾಷ್ಟಮಿ ಅಂತ ಕೂಡ ನಾವು ಕರಿತೀವಿ. ಹಾಗಾಗಿ ಸಾಧ್ಯವಾದಷ್ಟು ಕೃಷ್ಣನ ಆರಾಧನೆ ಮಾಡುವಂಥದ್ದು ಭಾಳ ಉತ್ತಮ. ಇನ್ನೊಂದು ಶುಭ ವಿಚಾರ ಏನಪ್ಪ ಅಂದರೆ, ಈ ಆಗಸ್ಟ್ ತಿಂಗಳು 18ನೇ ತಾರೀಕು ಶ್ರಾವಣ ಬಹುಳ ದಶಮಿ, ಅವತ್ತು ಮೃಗಶಿರ ನಕ್ಷತ್ರ ಹರ್ಷಯೋಗ, ಭಾಳ ಅದ್ಭುತವಾದಂಥ ದಿನ. ಶ್ರಾವಣ ಮಾಸದಲ್ಲೇ ಅತ್ಯಂತ ಶುಭ ದಿನ ಅಂತ ನಾವು ಕರಿತೀವಿ ಅದನ್ನು, ಅತ್ಯಂತ ಶುಭ ದಿನ. ಅವತ್ತಿನ ದಿನ ಏನಾದರೂ ಶುಭ ಕಾರ್ಯ ಮಾಡಿದ್ರೆ ನಿಮಗೆ ಅದು 100ರಷ್ಟು ಫಲ ಹೆಚ್ಚಾಗಿ ಕೊಡುತ್ತೆ. ಹಾಗಾಗಿ ಅವತ್ತಿನ ದಿನ ಬಂಗಾರ ಕೊಳ್ಳುವಂಥವ್ರು ಯಾರಾದರೂ ಇಚ್ಛೆ ಪಟ್ಟರೆ
ಏನಾದರೂ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಟಿದ್ರೆ ಖಂಡಿತವಾಗಲೂ 18ನೇ ತಾರೀಕು ಬಂಗಾರವನ್ನು ಖರೀದಿ ಮಾಡಿ. ಆ ಬಂಗಾರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಥರ ನಿಲ್ಲುತ್ತೆ. ಅದು ಹೊರಗಡೆ ಹೋಗಲ್ಲ, ಅದು ಬ್ಯಾಂಕಲ್ಲಿ ಅಡ್ಡಾಡೋದು ಅಥವಾ ಇನ್ನೊಂದು ಆಗಲ್ಲ, ಮನೆಯಲ್ಲೇ ಸ್ಥಿರವಾಗಿ ನಿಲ್ಲುತ್ತೆ. ಸಾಧ್ಯವಾದಷ್ಟು ನಿಮ್ಗೆ ಏನಾದರೂ ಸೇವಿಂಗ್ಸ್ ಇದ್ದರೆ ಸಾಲ ಮಾಡಿ ಬಂಗಾರ ತಗೋಬೇಡಿ. ಸೇವಿಂಗ್ಸ್ ಇದ್ದರೆ ಖಂಡಿತವಾಗಲು 18ನೇ ತಾರೀಕು ನೋಡಿ 1+8 = 9 ಅಂದರೆ ಕುಜ. ಅವತ್ತು ಮೃಗಶಿರ ನಕ್ಷತ್ರ ಅಧಿಪತಿ ಕುಜ, ಶ್ರಾವಣ ಬಹುಳ ದಶಮಿ, ಹರ್ಷಯೋಗ ಅಂದರೆ ತುಂಬ ಸಂತೋಷ ಪಡುವಂಥ ಯೋಗ. ಹಾಗಾಗಿ ಸಾಧ್ಯವಾದಷ್ಟು ಈ ಟೈಮಲ್ಲಿ ನೀವು ಪ್ಲ್ಯಾನ್ ಮಾಡಿದ್ರೆ ಯಥೇಚ್ಛವಾದಂಥ ಶುಭ ಫಲ ಅನ್ನುವಂಥದ್ದು ನಿಮ್ಮ ಪ್ರಾಪ್ತಿಯಾಗುತ್ತೆ. ಓವರಾಲ್ ಈ ತಿಂಗಳು ಮಾಸ ಭವಿಷ್ಯ ತುಂಬ ಚೆನ್ನಾಗಿದೆ. ಬುಧ ವೀಕ್ ಆಗಿರೋದ್ರಿಂದ ಮಾತ್ರ ಸಾಧ್ಯವಾದಷ್ಟು ವ್ಯಾಪಾರ ಹಾಗೂ ವಿದ್ಯಾಭ್ಯಾಸ ಎರಡು ಕಡೆ ಹೆಚ್ಚು ಗಮನ ಕೊಡಿ. ಸೋಂಬೇರಿ ಆಗಬೇಡಿ, ನೆಗ್ಲಿಜೆನ್ಸಿ ಮಾಡಬೇಡಿ. ಸಾಧ್ಯವಾದಷ್ಟು ನಿಮಗೆ ಬಲಿಷ್ಠವಾದ ಫಲಗಳನ್ನು ಭಗವಂತ ಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಶುಭಾಶುಭ ಫಲಗಳು ಮತ್ತು ಪರಿಹಾರದ ವಿಚಾರ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.